ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸದ್ಯ ದಕ್ಷಿಣ ಏಷ್ಯಾದ ಪರಿಸ್ಥಿತಿ ಒಂದು ಸಣ್ಣ ಕಿಡಿ ಸಿಡಿದ್ರೂ ಕೂಡ ಸಂಪೂರ್ಣ ಯುದ್ಧಕ್ಕೆ ಕಾರಣವಾಗುವ ಮಟ್ಟಿಗೆ ಉಲ್ಬಣಗೊಂಡಿದೆ. ಈ ಉದ್ವಿಗ್ನತೆಯ ಕೇಂದ್ರ ಬಿಂದುವಿನಲ್ಲಿರುವುದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ. ಈ ಎರಡೂ ನೆರೆ ರಾಷ್ಟ್ರಗಳ ನಡುವೆ ಸಂಪೂರ್ಣ ಯುದ್ಧದ ವಾತಾವರಣ ನಿರ್ಮಾಣವಾಗಿದ್ದು, ಈ ಬಾರಿಯ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಕೂಡ ಗಂಭೀರವಾಗಿದೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣವಾಯಿತು? ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ. ಪಾಕಿಸ್ತಾನವು ಮತ್ತೊಮ್ಮೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಹಾಗಾದ್ರೆ ಪಾಕಿಸ್ತಾನದ ಈ ಆಕ್ರಮಣಕಾರಿ ನಡೆಯ ಹಿಂದಿನ ಉದ್ದೇಶವೇನು? ಪಾಕಿಸ್ತಾನ ಪದೇ ಪದೇ ಅಫ್ಘಾನಿಸ್ತಾನವನ್ನ ಯಾಕೆ ಕೆಣಕ್ತಾ ಇದೆ? ಇದು ಪಾಕಿಸ್ತಾನದ ಒಂದು ಯುದ್ಧೋತ್ಸಾಹದ ಪ್ರದರ್ಶನವಾಗಿದ್ಯಾ, ಅಥವಾ ತಮ್ಮ ಆಂತರಿಕ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯುವಂತಹ ಪ್ರಯತ್ನವಾಗಿದ್ಯಾ? ಹಾಗಾದ್ರೆ ಇದರಲ್ಲಿ ಭಾರತದ ಪಾತ್ರವೇನು? ಒಂದ್ ವೇಳೆ ಪಾಕಿಸ್ತಾನ ತಾಲಿಬಾನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಯುದ್ಧವನ್ನ ಮಾಡಿದ್ರೆ ಅಫ್ಘಾನಿಸ್ತಾನಕ್ಕೆ ಭಾರತ ಬೆಂಬಲವನ್ನ ಕೊಡುತ್ತಾ? ಈ ಎಲ್ಲಾ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ, ಒಂದ್ ವೇಳೆ ಪಾಕಿಸ್ತಾನ ತಾಲಿಬಾನ್ ಮೇಲೆ ಯುದ್ಧ ಸಾರಿದ್ರೆ ಭಾರತ ಅಫ್ಘಾನಿಸ್ತಾನಕ್ಕೆ ನೆರವನ್ನ ನೀಡಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸೋಮವಾರ ಪಾಕಿಸ್ತಾನದ ರಾಜಕೀಯ ಮತ್ತು ಸೇನಾ ವಲಯದಲ್ಲಿ ದೊಡ್ಡ ಮಟ್ಟಿನ ಅವಮಾನಕ್ಕೆ ಕಾರಣವಾದ ಘಟನೆ ನಡೆದಿತ್ತು. ಅದೇನೆಂದ್ರೆ, ಪಾಕಿಸ್ತಾನದ ಪೇಜಾವರದಲ್ಲಿರುವಂತಹ ಸೇನಾ ಪ್ರಧಾನ ಕಚೇರಿ ಮೇಲೆ ಇಬ್ಬರು ಆತ್ಮಹತ್ಯಾ ಬಾಂಬರ್ಗಳು ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ ಪಾಕಿಸ್ತಾನದ 3 ಸಾವಿಗೀಡಾಗಿದ್ದಾರೆ ಅಂತ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಆದ್ರೆ ಪಾಕಿಸ್ತಾನ ನೀಡಿದ ಈ ಸಂಖ್ಯೆ ಸತ್ಯವಲ್ಲ. 24/7 ಹೈ ಸೆಕ್ಯೂರಿಟಿ ಇರುವಂತಹ ಸೇನಾ ಕಚೇರಿಯೊಳಗೆ ನುಗ್ಗಿ ದಾಳಿ ನಡೆಸಿರುವುದು ಪಾಕಿಸ್ತಾನದ ಸೇನೆಗೆ, ವಿಶೇಷವಾಗಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ದೊಡ್ಡ ಅವಮಾನ, ಭದ್ರತಾ ವೈಫಲ್ಯ ಮತ್ತು ಅಪಾರ ನಷ್ಟದ ನಿಜವಾದ ಸಂಖ್ಯೆಯನ್ನು ಪಾಕಿಸ್ತಾನ ಮುಚ್ಚಿಡಲು ಯತ್ನಿಸ್ತಾ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಈ ಅವಮಾನಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಕೆಲವೇ ಗಂಟೆಗಳಲ್ಲಿ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಸಾಮಾನ್ಯವಾಗಿ ನಾಗರಿಕರ ಮನೆಗಳನ್ನು ಗುರಿಯಾಗಿಸಿ ನಡೆಸಿದ ದಾಳಿಯಾಗಿದೆ. ಇನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಈ ದಾಳಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ತಾಲಿಬಾನ್ನ ಮುಖ್ಯ ವಕ್ತಾರ ಜಬಿಯುಲ್ಲಾ ಮುಜಾಹಿದ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಪಾಕ್ ಏರ್ ಸ್ಟ್ರೈಕ್ ನಲ್ಲಿ ಸುಮಾರು 10 ಮಂದಿ ಸಾವಿಗೀಡಾಗಿದ್ದಾರೆ. ಆ 10 ಮಂದಿಯ ಪೈಕಿ 9 ಮಕ್ಕಳು ಮತ್ತು ಒಬ್ಬ ಮಹಿಳೆ ಸೇರಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಕುನಾರ್ ಮತ್ತು ಪಕ್ತಿಕಾ ಭಾಗದಲ್ಲಿ ನಡೆದಂತಹ ಈ ದಾಳಿಗಳಿಂದಾಗಿ ಅಫ್ಘಾನಿಸ್ತಾನದ ಪ್ರಜೆಗಳಿಗೆ ಗಾಯಗಳು ಆಗಿವೆ. ಪಾಕಿಸ್ತಾನದ ಸೇನೆ ಈ ದಾಳಿಯ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಆದ್ರೆ ತಾಲಿಬಾನ್ ಸರ್ಕಾರ ಇದು ಪಾಕ್ ಕೃತ್ಯವೇ ಅಂತ ದೃಢೀಕರಿಸಿದೆ. ಇನ್ನು ಮಹಿಳೆಯರು ಮತ್ತು ಮಕ್ಕಳ ಸಾವಿನ ಕಾರಣದಿಂದಾಗಿ ತಾಲಿಬಾನ್ಗೆ ಈಗ ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿ ಮಾಡುವುದು ಅನಿವಾರ್ಯವಾಗಿದೆ. ಇನ್ನು ಪಾಕಿಸ್ತಾನ ತನ್ನ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿ ಹದಗೆಟ್ಟಿರುವಾಗ ಪದೇ ಪದೇ ಅಫ್ಘಾನಿಸ್ತಾನವನ್ನು ಕೆಣಕುವುದು ಯಾಕೆ? ಇದರ ಹಿಂದೆ ಆಳವಾದ ರಾಜಕೀಯ ಕಾರಣಗಳು ಕೂಡ ಇದೆ. ಪಾಕಿಸ್ತಾನವು ತನ್ನಲ್ಲಿ ನಡೆಯುವಂತಹ ಬಹುತೇಕ ದಾಳಿಗಳಿಗೆ ಟಿಟಿಪಿ ಉಗ್ರ ಸಂಘಟನೆಯನ್ನೇ ಕಾರಣ ಅಂತ ದೂಷಿಸ್ತಾ ಇರುತ್ತೆ. ಇಲ್ಲಿ ಪಾಕಿಸ್ತಾನದ ವಾದ ಏನಂದ್ರೆ, ಟಿಟಿಪಿ ಉಗ್ರರು ಅಫ್ಘಾನಿಸ್ತಾನದ ನೆಲವನ್ನ ಸುರಕ್ಷಿತ ತಾಣವಾಗಿ ಬಳಸ್ತಾ ಇದ್ದಾರೆ. ಅಫ್ಘಾನ್ ತಾಲಿಬಾನ್ ಸರ್ಕಾರ ಇದನ್ನ ಘೋಷಿಸ್ತಾ ಇದೆ ಮತ್ತು ಇವರು ಅಫ್ಘಾನ್ ನೆಲದಿಂದಲೇ ಪಾಕಿಸ್ತಾನಕ್ಕೆ ಬಂದು ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಪಾಕಿಸ್ತಾನದ ಬೇಡಿಕೆ ಏನಂದ್ರೆ, ಟಿಟಿಪಿ ಉಗ್ರರ ವಿರುದ್ಧ ತಾಲಿಬಾನ್ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಮತ್ತು ಪಾಕಿಸ್ತಾನದಲ್ಲಿ ದಾಳಿ ನಡೆದಾಗಲಿಲ್ಲ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನದೊಳಗೆ ನುಗ್ಗಿ ಟಿಟಿಪಿ ಶಿಬಿರಗಳ ಮೇಲೆ ದಾಳಿ ಮಾಡಲು ತಾಲಿಬಾನಿಗಳು ಒಪ್ಪಿಗೆ ನೀಡಬೇಕು. ಯಾವುದೇ ಸಾರ್ವಭೌಮ ರಾಷ್ಟ್ರಕ್ಕೆ ಈ ಬೇಡಿಕೆ ಅವಮಾನಕಾರಿಯಾಗುತ್ತೆ. ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಈ ಒಪ್ಪಂದಕ್ಕೆ ಸಹಿ ಹಾಕಲು ತಾಲಿಬಾನ್ ಸರ್ಕಾರ ದೃಢವಾಗಿ ನಿರಾಕರಿಸಿದೆ. ಅಕ್ಟೋಬರ್ ನಲ್ಲಿ ನಡೆದ ಉಭಯ ದೇಶಗಳ ರಕ್ಷಣಾ ಸಚಿವರ ಮಾತುಕತೆಯಲ್ಲಿ ಪಾಕಿಸ್ತಾನ ಇದೇ ಡಿಮ್ಯಾಂಡ್ ಅನ್ನು ಇಟ್ಟಿತ್ತು. ಟರ್ಕಿಯ ಒತ್ತಡದ ನಡುವೆಯೂ ಕೂಡ ತಾಲಿಬಾನ್ ಸರ್ಕಾರ ಈ ಬೇಡಿಕೆಯನ್ನು ತಿರಸ್ಕರಿಸಿ ವಾಕ್ಔಟ್ ಮಾಡಿತ್ತು. ಇನ್ನು ಅಕ್ಟೋಬರ್ ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದಾಗ ನಂತರ ಭೂದಾಳಿಯಲ್ಲಿ ಪಾಕಿಸ್ತಾನ ತೀವ್ರ ಮುಖಭಂಗವನ್ನು ಅನುಭವಿಸಿತ್ತು. ತಾಲಿಬಾನ್ ಸೈನಿಕರು ಪಾಕಿಸ್ತಾನದೊಳಗೆ ನುಗ್ಗಿ ಪಾಕ್ ಸೈನಿಕರನ್ನ ಹೊತ್ತೊಯ್ದು ಅವರ ಪ್ಯಾಂಟ್ ಗಳನ್ನ ಬಿಚ್ಚಿ ಪ್ರದರ್ಶನ ಮಾಡುವ ಮೂಲಕ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜನ್ನ ಹಾಕಿದ್ರು. ಇದಷ್ಟೇ ಅಲ್ಲದೆ ಪಾಕಿಸ್ತಾನದ ಟ್ಯಾಂಕ್ ಗಳನ್ನ ವಶಪಡಿಸಿಕೊಂಡಿದ್ರು. ಈ ಘಟನೆಯ ಬಳಿಕ ಪಾಕಿಸ್ತಾನವೇ ಕಾಲು ಕೆರೆದುಕೊಂಡು ಹೋಗಿ ತಾಲಿಬಾನಿಗಳ ಮುಂದೆ ಅಂಗಲಾಚಿ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿತ್ತು. ಪಾಕಿಸ್ತಾನಕ್ಕೆ ಭೂದಾಳಿಯಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲು ಸಾಧ್ಯವಾಗಿರಲಿಲ್ಲ. ಅಫ್ಘಾನಿಸ್ತಾನದ ಬಳಿ ವೈಮಾನಿಕ ಶಕ್ತಿ ಇಲ್ಲದ ಕಾರಣ ಪಾಕಿಸ್ತಾನ ಕೇವಲ ಏರ್ ಪವರ್ ಬಳಸಿಕೊಂಡು ಬಾಂಬ್ ಹಾಕಿ ಬರುವ ದೊಡ್ಡ ವಿಚಾರವಿರಲಿಲ್ಲ. ಭೂಮಿಯ ಮೇಲಿನ ಸಂಘರ್ಷದಲ್ಲಿ ಅಫ್ಘಾನಿಸ್ತಾನದ ಕೈಯೇ ಮೇಲಾಗಿತ್ತು. ಹೀಗಾಗಿ ಇತ್ತೀಚಿನ ಈ ದಾಳಿಯು ಕೇವಲ ಪೇಶಾವರದ ಘಟನೆಗೆ ಪ್ರತೀಕಾರವಾಗಿದೆಯೇ? ಅಕ್ಟೋಬರ್ ನಲ್ಲಿ ಆದ ಅವಮಾನಕ್ಕೆ ಪ್ರತೀಕಾರ ಮತ್ತು ಆಸಿಮ್ ಮುನೀರ್ ತನ್ನ ಜನರ ಮುಂದೆ ದೊಡ್ಡ ಡಾನ್ ಅಂತ ತೋರಿಸಿಕೊಳ್ಳುವ ಹುನ್ನಾರವಾಗಿದೆ. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಪರಿಸ್ಥಿತಿ ಪ್ರತಿ ಬಾರಿ ಹದಗೆಡಲು ಮೂಲ ಕಾರಣಗಳಲ್ಲಿ ಒಂದಾಗಿರುವುದು ಭಾರತ. ಇದು ಆಶ್ಚರ್ಯವಾದ್ರೂ ಕೂಡ ಇದು ಸತ್ಯ. ಯಾವಾಗಿಲ್ಲ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಭಾರತಕ್ಕೆ ಹತ್ತಿರವಾಗಲು ಯತ್ನಿಸಿತ್ತು, ಆಗೆಲ್ಲ ಪಾಕಿಸ್ತಾನಕ್ಕೆ ಇರುವೆ ಬಿಟ್ಟಂತೆ ಆಗುತ್ತೆ ಮತ್ತು ತಕ್ಷಣವೇ ಅದು ಆಕ್ರಮಣಕಾರಿ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಕೇವಲ 2 ತಿಂಗಳ ಅವಧಿಯಲ್ಲಿ ನಡೆದ ಈ ಘಟನೆಗಳ ಸಮಯವನ್ನು ಗಮನಿಸಿ. ಅಕ್ಟೋಬರ್ ದಾಳಿ ಮತ್ತು ಅಮೀರ್ ಖಾನ್ ಮುತ್ತಕಿ ಭೇಟಿ. ಅಕ್ಟೋಬರ್ ನಲ್ಲಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದಾಗ ಅಫ್ಘಾನಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವ ಅಮೀರ್ ಖಾನ್ ಮುತ್ತಕಿ 1 ವಾರಗಳ ಕಾಲ ಭಾರತದಲ್ಲಿ ಪ್ರವಾಸವನ್ನು
ಕೈಗೊಂಡಿದ್ರು. ಇನ್ನು ಪ್ರಸ್ತುತ ದಾಳಿ ಮತ್ತು ವಾಣಿಜ್ಯ ಸಚಿವರ ಭೇಟಿ. ಈಗ ಪಾಕಿಸ್ತಾನ ದಾಳಿ ಮಾಡಿರುವಂತಹ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ವಾಣಿಜ್ಯ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ರು. ಅವರು ಭಾರತ ವಾಣಿಜ್ಯ ಸಚಿವರು ಮತ್ತು ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ಇನ್ನು ಭಾರತ ಅಫ್ಘಾನಿಸ್ತಾನ ಸಂಬಂಧ ಗಟ್ಟಿಯಾಗಿರುವುದು ಪಾಕಿಸ್ತಾನಕ್ಕೆ ಸಹಿಸಲಾಗದ ಸಂಗತಿಯಾಗಿದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಅದರಲ್ಲಿ ಮೊದಲನೆಯದು ವ್ಯಾಪಾರ ಮಾರ್ಗ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಚಾಬಹಾರ್ ಬಂದರು ಮೂಲಕ ಸರಕು ಸಾಗಣೆ ಮತ್ತು ವ್ಯಾಪಾರ ಮಾರ್ಗಗಳನ್ನ ಸ್ಥಾಪಿಸುವ ಮಹತ್ವದ ಒಪ್ಪಂದಗಳು ಈ ಭೇಟಿಯ ವೇಳೆ ನಡೆದಿದೆ. ಇದು ಪಾಕಿಸ್ತಾನದ ಮೂಲಕ ಸಾಗಿಸುವಂತಹ ಅನಿವಾರ್ಯತೆಯನ್ನ ಅಫ್ಘಾನಿಸ್ತಾನಕ್ಕೆ ಕಡಿಮೆ ಮಾಡುತ್ತೆ. ಇನ್ನು ಎರಡನೆಯದಾಗಿ ಲಾಭದ ಹರಿವು. ತಾಲಿಬಾನ್ಗಳಿಗೆ ಯಾರೊಂದಿಗೆ ಸ್ನೇಹ ಬೆಳೆಸಿದ್ರೆ ಹೆಚ್ಚು ಲಾಭ ಎಂಬುದು ಸ್ಪಷ್ಟ ಅರಿವಿದೆ. ಪಾಕಿಸ್ತಾನದೊಂದಿಗೆ ಇದ್ದರೆ ನಯಾ ಪೈಸೆ ಹುಟ್ಟೋದಿಲ್ಲ. ಆದ್ರೆ ಭಾರತದಂತಹ ಜಾಗತಿಕವಾಗಿ ಪ್ರಬಲಶಾಲಿ ಮತ್ತು ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ದೇಶದ ಸ್ನೇಹ ಅವರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಮೂರನೆಯದಾಗಿ ಜಾಗತಿಕ ವೇದಿಕೆಯಲ್ಲಿ ಬೆಂಬಲ. ಭಾರತವು ವಿಶ್ವಸಂಸ್ಥೆ ಮತ್ತು ಎಸ್ಸಿಒ ಸಭೆಗಳಂತಹ ವೇದಿಕೆಗಳಲ್ಲಿ ತಾಲಿಬಾನ್ ಅನ್ನ ದೂರ ಇಡುವುದರಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ, ಬದಲಿಗೆ ಅವರೊಂದಿಗೆ ತೊಡಗಿಸಿಕೊಳ್ಬೇಕು ಅಂತ ಪ್ರತಿವಾದಿಸುತ್ತೆ. ಇದು ತಾಲಿಬಾನಿಗಳಿಗೆ ಜಾಗತಿಕ ಮನ್ನಣೆ ಪಡೆಯಲು ಕೂಡ ಸಹಾಯಕವಾಗುತ್ತೆ. ಇನ್ನು ನಾಲ್ಕನೆಯದಾಗಿ ಭೌಗೋಳಿಕ ಒತ್ತಡ. ಪಾಕಿಸ್ತಾನದ ಭೌಗೋಳಿಕ ಪರಿಸ್ಥಿತಿ ಆಗಿದೆ. ಪೂರ್ವದಲ್ಲಿ ಭಾರತ ಮತ್ತು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನ. ಈ ಎರಡು ಪ್ರಮುಖ ಶತ್ರು ರಾಷ್ಟ್ರಗಳು ಹತ್ತಿರವಾಗ್ತಾ ಇರುವುದು ಪಾಕಿಸ್ತಾನಕ್ಕೆ ಸಹಿಸಲಾಗದಂತಹ ಒತ್ತಡವನ್ನ ಸೃಷ್ಟಿ ಮಾಡಿದೆ. ಇನ್ನು ಪಾಕಿಸ್ತಾನವು ಈಗ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಹೆದರಿಸಿ, ಬೆದರಿಸಿ, ಬಗ್ಗಿಸಿ ಭಾರತದೊಂದಿಗಿನ ಸ್ನೇಹದಿಂದ ದೂರವಿಡಲು ಯತ್ನಿಸ್ತಾ ಇದೆ. ಆದ್ರೆ ತಾಲಿಬಾನಿಗಳು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದು ಅವರ ಮಾತುಗಳಿಗೆ ಸೊಪ್ಪು ಹಾಕ್ತಾ ಇಲ್ಲ. ಇನ್ನು ಪಾಕಿಸ್ತಾನವು ಅಫ್ಘಾನಿಸ್ತಾನವನ್ನ ಪದೇ ಪದೇ ಯಾಕೆ ಕೆಣಕ್ತಾ ಇದೆ ಎಂಬುದಕ್ಕೆ ಮತ್ತೊಂದು ಪ್ರಮುಖ ಕಾರಣವೆಂದರೆ ಅವರ ದುರ್ಬಲತೆಯ ಲೆಕ್ಕಾಚಾರ. ಪಾಕಿಸ್ತಾನವು ಅಫ್ಘಾನಿಸ್ತಾನವು ಭೂ ಆವೃತ ರಾಷ್ಟ್ರ. ಹೀಗಾಗಿ ಅಫ್ಘಾನಿಸ್ತಾನದೊಂದಿಗಿನ ವ್ಯಾಪಾರ ಮಾರ್ಗವನ್ನ ಬಂದ್ ಮಾಡಿದ್ರೆ ತಾಲಿಬಾನ್ ಸರ್ಕಾರವು ಶರಣಾಗುತ್ತೆ ಎಂದು ಪಾಕಿಸ್ತಾನ ನಂಬಿತ್ತು. ಸಂಘರ್ಷದ ಬಳಿಕ ಪಾಕಿಸ್ತಾನ ಸರ್ಕಾರವು ಅಫ್ಘಾನಿಸ್ತಾನಕ್ಕೆ ಎಲ್ಲಾ ಟ್ರೇಡ್ ರೂಟ್ ಗಳನ್ನ ಬಂದ್ ಮಾಡಿ ಗಡಿಯನ್ನ ಕ್ಲೋಸ್ ಮಾಡಿತ್ತು. ಆದ್ರೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಬಗ್ಗಲಿಲ್ಲ. ನಮಗೂ ಬೇರೆ ಮಾರ್ಗಗಳಿವೆ, ನಾವು ಅದನ್ನ ನೋಡ್ಕೊಳ್ತೀವಿ ಅಂತ ದೃಢವಾಗಿ ನಿಂತಿತ್ತು. ಇದರಿಂದ ನಷ್ಟ ಆಗಿದ್ದು ಪಾಕಿಸ್ತಾನಕ್ಕೆ. ಒಂದ್ ಕಡೆ ಭಾರತ ಗಡಿ ಕ್ಲೋಸ್, ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ಗಡಿ ಕೂಡ ಕ್ಲೋಸ್. ಹೆಚ್ಚು ಬಾರ್ಡರ್ ಶೇರ್ ಮಾಡಿದ ಎರಡು ಪ್ರಮುಖ ರಾಷ್ಟ್ರಗಳೊಂದಿಗೆ ಲಾಕ್ ಆಗಿ ಕುಳಿತ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ತೀವ್ರ ನಷ್ಟವಾಗಿದೆ. ಇನ್ನು ಪಾಕಿಸ್ತಾನದ ಸೇನೆಯ ಭಾವನೆ ಏನಂದ್ರೆ ಅಫ್ಘಾನಿಸ್ತಾನ ನಮಗಿಂತ ಸಿಕ್ಕಾಪಟ್ಟೆ ವೀಕ್ ಆಗಿದೆ, ಯುದ್ಧದಲ್ಲಿ ಅವರು ಗೆಲ್ಲಲು ಸಾಧ್ಯವಿಲ್ಲ, ನಾವು ಏರ್ ಸ್ಟ್ರೈಕ್ ಮಾಡಿ ಅವರನ್ನ ಸುಲಭವಾಗಿ ಬೆದರಿಸಬಹುದು. ಈ ಹುಂಬು ಧೈರ್ಯದಿಂದಲೇ ಪಾಕಿಸ್ತಾನ ಮತ್ತೊಮ್ಮೆ ತಾಲಿಬಾನಿಗಳನ್ನ ಕೆಣಕಿದೆ. ಸೇನಾ ಕಚೇರಿಯ ಮೇಲಿನ ದಾಳಿಯಿಂದ ಆದಂತಹ ಅವಮಾನವನ್ನ ಮುಚ್ಚಿ ಹಾಕಲು ಮತ್ತು ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಅವರು ಅಫ್ಘಾನಿಸ್ತಾನದ ಮೇಲೆ ಬಾಂಬ್ ಹಾಕಿ ಸುಲಭದ ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಅಕ್ಟೋಬರ್ನ ಭೂದಾಳಿಯಲ್ಲಿ ಪಾಕಿಸ್ತಾನ ಅನುಭವಿಸಿದ ಸೋಲು ಈ ಯುದ್ಧೋತ್ಸಾಹದ ಭೀಮಕಾಯವನ್ನ ಪ್ರಶ್ನಿಸುವಂತೆ ಮಾಡಿದೆ. ಈಗಿನ ಪರಿಸ್ಥಿತಿಯ ಗಂಭೀರತೆ ಏನಂದ್ರೆ ಪಾಕಿಸ್ತಾನದ ದಾಳಿಯ ಬಳಿಕ ತಾಲಿಬಾನ್ ಸರ್ಕಾರ ಸುಮ್ಮನೆ ಕೂರುವ ಮಾತೇ ಇಲ್ಲ. ತಾಲಿಬಾನ್ಗಳು ಈ ಸಂದರ್ಭದಲ್ಲಿ ಸುಮ್ಮನೆ ಕೂತರೆ ಪಾಕಿಸ್ತಾನ ಇದನ್ನ ದೊಡ್ಡ ಅಡ್ವಾಂಟೇಜ್ ಅಂತ ಪರಿಗಣಿಸುತ್ತೆ. ಭವಿಷ್ಯದಲ್ಲಿ ಪಾಕಿಸ್ತಾನದಲ್ಲಿ ಯಾವುದೇ ಸಣ್ಣ ದಾಳಿ ಆದ್ರೂ ಕೂಡ ಅದಕ್ಕೆ ಪ್ರತಿಯಾಗಿ ಅದು ಅಫ್ಘಾನಿಸ್ತಾನಕ್ಕೆ ಬಾಂಬ್ ಹಾಕುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತೆ. ಇದು ತಾಲಿಬಾನ್ ಸರ್ಕಾರದ ಇಮೇಜ್ ಮತ್ತು ಸಾರ್ವಭೌಮತ್ವಕ್ಕೆ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯ ಪ್ರಯತ್ನ ಅಫ್ಘಾನಿಸ್ತಾನದ ತಾಲಿಬಾನ್ಗಳಿಂದ 99% ಖಚಿತವಾಗಿದೆ. ಒಂದ್ ವೇಳೆ ಅಫ್ಘಾನಿಸ್ತಾನವು ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ಮಾಡಿದ್ರೆ ಆಗ 100% ಫುಲ್ ಸ್ಕೇಲ್ ವಾರ್ ಆಗುವ ಸಾಧ್ಯತೆಗಳಿವೆ. ಈ ಯುದ್ಧವು ಇಡೀ ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯನ್ನು ಹದಗೆಡಿಸುತ್ತೆ. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಈ ಸಂಘರ್ಷವು ಭಾರತಕ್ಕೆ ಒಂದು ರೀತಿಯಲ್ಲಿ ರಾಜತಾಂತ್ರಿಕ ಅವಕಾಶವನ್ನು ಕೂಡ ನೀಡುತ್ತೆ. ಈ ಸಂದರ್ಭದಲ್ಲಿ ಭಾರತವು ಅಫ್ಘಾನಿಸ್ತಾನದೊಂದಿಗೆ ವಾಣಿಜ್ಯ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನ ಇನ್ನಷ್ಟು ಕೂಡ ಗಟ್ಟಿಗೊಳಿಸಲು ಇದು ಸಕಾಲ. ಇನ್ನು ಪಾಕಿಸ್ತಾನವು ಎರಡು ಗಡಿಗಳಲ್ಲಿ ಸಂಘರ್ಷಕ್ಕೆ ಸಿಲುಕಿ ಸಂಪೂರ್ಣ ದುರ್ಬಲವಾಗುತ್ತಿರುವುದು ಭಾರತಕ್ಕೆ ಭದ್ರತಾ ದೃಷ್ಟಿಯಿಂದ ಒಂದು ಅನುಕೂಲಕರ ಅಂಶವಾಗಿದೆ. ಪಾಕಿಸ್ತಾನದ ಸೇನೆ ಮತ್ತು ಆಂತರಿಕ ಗುಪ್ತಚರ ಸಂಸ್ಥೆಗಳು ತಮ್ಮ ಸಂಪೂರ್ಣ ಗಮನವನ್ನ ಪಶ್ಚಿಮ ಗಡಿಯ ಕಡೆಗೆ ಕೇಂದ್ರೀಕರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇನ್ನು ನಾಗರಿಕ ಸಾವಿನಿಂದ ಬಳಲ್ತಾ ಇರುವಂತಹ ಅಫ್ಘಾನಿಸ್ತಾನಕ್ಕೆ ಭಾರತವು ಮನವಿಯ ನೆರವು ಮತ್ತು ವೈದ್ಯಕೀಯ ನೆರವು ನೀಡುವುದರ ಮೂಲಕ ಅಲ್ಲಿನ ಜನರೊಂದಿಗೆ ಸಂಬಂಧವನ್ನು ಸುಧಾರಿಸಬಹುದು. ಇನ್ನು ಮುಂದಿನ 24 ರಿಂದ 48 ಗಂಟೆಗಳಲ್ಲಿ ತಾಲಿಬಾನ್ನ ಪ್ರತಿಕ್ರಿಯೆ ಏನಾಗಿರುತ್ತೆ ಎಂಬುದರ ಮೇಲೆ ಈ ಇಡೀ ಪ್ರದೇಶದ ಭವಿಷ್ಯ ನಿಂತಿದೆ. ತಾಲಿಬಾನ್ಗಳು ಈ ದಾಳಿ ಯಾವ ರೀತಿಯಲ್ಲಿ ಉತ್ತರ ನೀಡ್ತಾರೆ ಎಂಬುದನ್ನ ನಾವು ಕಾದ್ ನೋಡಬೇಕಾಗಿದೆ. ಈ ಯುದ್ಧೋತ್ಸಾಹ ಪಾಕಿಸ್ತಾನಕ್ಕೆ ಮತ್ತೊಂದು ಸೋಲಿನ ಕಹಿಯನ್ನ ಉಣಿಸಬಹುದಾ? ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ದುರ್ಬಲತೆ, ಸೇನಾ ವೈಫಲ್ಯದಿಂದಾಗಿ ಅವಮಾನ ಮತ್ತು ಭಾರತದೊಂದಿಗಿನ ಅಫ್ಘಾನಿಸ್ತಾನದ ನಿಕಟ ಸಂಬಂಧ, ಈ ಮೂರು ಅಂಶಗಳೇ ಪ್ರಸ್ತುತ ಪಾಕ್ ಏರ್ ಸ್ಟ್ರೈಕ್ಗೆ ಕಾರಣವಾಗಿದೆ. ಇದು ಕೇವಲ ಪ್ರತೀಕಾರವಲ್ಲ, ಬದಲಿಗೆ ರಾಜಕೀಯ ಅಗತ್ಯತೆ. ಆದ್ರೆ ತಾಲಿಬಾನ್ ಸರ್ಕಾರವು ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ದೃಢವಾಗಿ ನಿಂತಿದೆ. ತನ್ನ ದೇಶದ ನಾಗರಿಕರ ಸಾವು ನೋವುಗಳನ್ನ ಕಂಡ ನಂತರ ಅದು ಸುಮ್ಮನೆ ಕೂರುವುದು ಅಸಾಧ್ಯ. ಯುದ್ಧದ ಭೀತಿ ದಟ್ಟವಾಗಿದ್ದು ಇಡೀ ಜಗತ್ತು ಈ ಎರಡೂ ದೇಶಗಳ ಗಡಿಯತ್ತ ನೋಡ್ತಾ ಇದೆ. ಸೊ ಈ ಸಂಪೂರ್ಣ ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯವೇನು? ಪಾಕಿಸ್ತಾನದ ಈ ಯುದ್ಧೋತ್ಸಾಹಕ್ಕೆ ತಾಲಿಬಾನ್ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು? ಒಂದ್ ವೇಳೆ ಪಾಕಿಸ್ತಾನ ಯುದ್ಧವನ್ನ ಆರಂಭಿಸಿ ತಾಲಿಬಾನ್ ಮೇಲೆ ದಾಳಿ ಮಾಡಿದ್ರೆ ತಾಲಿಬಾನ್ಗೆ ಭಾರತ ಸಪೋರ್ಟ್ ಮಾಡ್ಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.